ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗೈಚಬ ಸೈಕಿಲಿನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ಈ ವಿಡಿಯೋದಲ್ಲಿ ಗುಪ್ತ ನವರಾತ್ರಿ ಆಷಾಢ ಮಾಸದಲ್ಲಿ ಬರುವಂಥ ವಿಶೇಷವಾದ ಗುಪ್ತ ನವರಾತ್ರಿಯ ಯಾವಾಗ ಅದು ಹಾಗೆ ಯಾವ ಪ್ರಾರಂಭವಾಗಿ ಮುಕ್ತಾಯಗೊಳ್ಳುತ್ತದೆ, ಹಾಗೆ ಘಟಸ್ಥಾಪನೆ ಮಾಡುವ ವಿಧಾನ, ಹಾಗೆ ಯಾವ ದಿನ ಯಾವ ಅಮ್ಮನವ್ರ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿದ್ದೇನೆ. ಬನ್ನಿ ನೋಡೋಣಂತೆ. ಈ ಸಲ ಗುಪ್ತ ನವರಾತ್ರಿ ನಮಗೆ 9 ದಿನಗಳ ಕಾಲ ಬಂದಿಲ್ಲ, 10 ದಿನಗಳ ಕಾಲ ನಾವು ನವರಾತ್ರಿಯನ್ನು ಆಚರಣೆ ಮಾಡಿ 11ನೇ ದಿವಸ ನಾವು ದಶಮಿಯನ್ನು ನಾವು ಆಚರಣೆ ಮಾಡ್ತೀವಿ. ಈ ಸಲ ಪ್ರತಿ ನವರಾತ್ರಿ ಹಬ್ಬಕ್ಕೆ ನಾವು 9 ದಿನ ನವರಾತ್ರಿಯನ್ನು ಆಚರಣೆ ಮಾಡಿ 10ನೇ ದಿನಕ್ಕೆ ಒಂದು ದಶಮಿ ಆಚರಣೆ ಮಾಡಿದರೆ ಈ ಸಲ ಮಾತ್ರ ಬದಲಾವಣೆ ಆಗಿದೆ. ಅದು ನವರಾತ್ರಿ ಪ್ರಾರಂಭವಾಗುವಂಥದ್ದು ಜುಲೈ 6ನೇ ತಾರೀಕು ಶನಿವಾರ ಬೆಳಗಿನ ಜಾವ 4:27 ಅದು ಪ್ರಾರಂಭವಾದರೆ 10 ದಿನಗಳು ಅಂದರೆ ಜುಲೈ 18ನೇ ತಾರೀಕು ಸೋಮವಾರ ಅದು ಮುಕ್ತಾಯಗೊಳ್ಳುತ್ತದೆ. ಹಾಗೆ ಮಂಗಳವಾರ ನಾವು ಒಂದು ದಶಮಿಯನ್ನು ಆಚರಣೆ ಮಾಡ್ತೀವಿ. ಈ ಸಲ ಈ ಗುಪ್ತ ನವರಾತ್ರಿಯನ್ನು ಎಲ್ಲರೂ ಸಹ ಆಚರಣೆ ಮಾಡಿ, ಯಾರಿಗೆ ಒಂದು ಈ ಶಾರದರಿ ನವರಾತ್ರಿ ಒಂದು ಚೈತ್ರ ನವರಾತ್ರಿಯನ್ನು ಆಚರಣೆ ಮಾಡೋದು ಆಗಿಲ್ವಾ, ಅವರು ಈ ನವರಾತ್ರಿಯನ್ನು ಆಚರಣೆ ಮಾಡಬಹುದು. ಈ ನವರಾತ್ರಿಯನ್ನು ಗುಪ್ತ ರೀತಿಯಲ್ಲಿ ನೀವು ಆಚರಣೆ ಮಾಡಬೇಕು. ನಾವು ಆಚರಣೆ ಮಾಡ್ತಾ ಇದ್ದೆ ಅಂತ ನೀವು ಬೇರೆಯವರಿಗೆ ಸಹ ನೀವು ಹೇಳಬಾರ್ದು. ಮನೆಯವರಿಗೆ ನೀವು ಹೇಳಬಹುದು, ಆದರೆ ನಿಮ್ಮ ಮನೆಯವರಿಗೆ ಬಿಟ್ಟು ಅಕ್ಕಪಕ್ಕದವರಿಗೆ ಸಹ ನೀವು ಅದು ಗೊತ್ತಾಗಬಾರ್ದು. ಒಂದು ವೇಳೆ ಹೇಳಿದ್ದೇ ಆದರೆ ನೀವು ಇಷ್ಟಪಟ್ಟು ನೀವು ಪೂಜೆ ಮಾಡ್ತಿರ್ತೀರೋ ಅದು ನಿಮಗೆ ಫಲ ಸಹ ಸಿಗುವುದಿಲ್ಲ. ಈ ಗುಪ್ತ ನವರಾತ್ರಿಯನ್ನು ನೀವು ಗುಪ್ತವಾಗಿ ಆಚರಣೆ ಮಾಡಬೇಕು. ಗುಪ್ತವಾಗಿ ರಹಸ್ಯಮಯವಾಗಿ ಆಚರಣೆ ಮಾಡುವಂಥದ್ದೇ ನವರಾತ್ರಿ ಗುಪ್ತ ನವರಾತ್ರಿ ಆಗಿರೋದ್ರಿಂದ ಇದನ್ನು ಸಾಧು ಸಂತರು ಒಂದು ತಾಂತ್ರಿಕ ಒಂದು ಪರಿಣಾಮಕ್ಕಾಗಿ ಈ ನವರಾತ್ರಿಯನ್ನು ಉಪಯೋಗಿಸುತ್ತಾರೆ. ಯಾವ ದಿನ ಯಾವ ಅಮ್ಮನವರ ಪೂಜೆ ಮಾಡಬೇಕಂದ್ರೆ, ನವರಾತ್ರಿ ಪ್ರಾರಂಭವಾಗಿದ್ದ ದಿವಸ ಘಟಸ್ಥಾಪನೆಯೊಂದಿಗೆ ನಾವು ಶನಿವಾರ 6ನೇ ತಾರೀಕು ಶೈಲಪುತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. 7ನೇ ತಾರೀಕು ರವಿವಾರ ನಾವು ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಸೋಮವಾರ 8ನೇ ತಾರೀಕು ಚಂದ್ರಗಂಟೆ ಅಮ್ಮನವರನ್ನು ಪೂಜೆ ಮಾಡಿದರೆ, ಇದರಲ್ಲಿ ನೀವು ಒಂದು ತಿಳಿದುಕೊಳ್ಳಬೇಕು ಏನಪ್ಪ ಅನ್ನೋದಾದರೆ, ಮಂಗಳವಾರ 9ನೇ ತಾರೀಕು ಮತ್ತು 10ನೇ ತಾರೀಕು ಬುಧವಾರ 2 ದಿವಸ ನಮಗೆ ಚತುರ್ಥಿ ತಿಥಿ ಬಂದಿದೆ. ಆದ್ದರಿಂದ ನಾವು ಈ ಸಲ 2 ದಿವಸ ಕೂಷ್ಮಾಂಡಿನಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಸೊ ಆದ್ದರಿಂದ ಈ ಸಲ 10 ದಿನಗಳ ಕಾಲ ಬಂದಿದೆ ಒಂದು ನವರಾತ್ರಿ ಹಬ್ಬ. ಹಾಗೆ 11ನೇ ತಾರೀಕು ಗುರುವಾರ ನಾವು ಸ್ಕಂದಮಾತೆ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಶುಕ್ರವಾರ 12ನೇ ತಾರೀಕು ಕಾತ್ಯಾಯಿನಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಶನಿವಾರ 13ನೇ ತಾರೀಕು ನಾವು ಕಾಲರಾತ್ರಿ ಅಮ್ಮನವರನ್ನು ಪೂಜೆ ಮಾಡಿದರೆ, 14ನೇ ತಾರೀಕು ರವಿವಾರ ಮಹಾಗೌರಿ ಅಮ್ಮನವರನ್ನು ಪೂಜೆ ಮಾಡಿದರೆ, ಹಾಗೆ 15ನೇ ತಾರೀಕು ಸೋಮವಾರ ಕೊನೆಯ ದಿವಸ ಅಂದರೆ ನವದುರ್ಗೆ ಕೊನೆಯ ರೂಪ ಸಿದ್ಧಿದಾತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಹಾಗೆ ನವರಾತ್ರಿ ಹಬ್ಬ 16ನೇ ತಾರೀಕು ಮಂಗಳವಾರ ಮುಕ್ತಾಯವಾಗ್ತದೆ. ಅಮ್ಮನವರು ಈ ಸಲ ಯಾವ ವಾಹನದ ಮೇಲೆ ಆಗಮಿಸಲಿದ್ದಾರೆ ಹಾಗೆ ಒಂದು ನಿರ್ಗಮಿಸಲಿದ್ದಾರೆ ಅನ್ನೋದಾದರೆ, ಬರುವ ವಾಹನ ಅಂದರೆ ಆಗಮವಾಗುವ ವಾಹನದ ಬಗ್ಗೆ ಸಹ ನಾನು ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಬಿಡ್ತೀನಿ. ಅಶ್ವವಾಹನ ಅಂದರೆ ಕುದುರೆ ವಾಹನದ ಮೇಲೆ ಅಮ್ಮನವರು ಈ ಸಲ ಒಂದು ನವರಾತ್ರಿ ಹಬ್ಬಕ್ಕೆ ಭೂಮಿಯ ಮೇಲೆ ಬರ್ತಾರೆ. ಇದು ಕುದುರೆ ವಾಹನ ಯುದ್ಧದ ಸಂಕೇತವಾಗಿದೆ. ಹಾಗೆ ನಿರ್ಗಮಿಸುವ ವಾಹನ ಎಮ್ಮೆ ಅದು ರೋಗಗಳ ಸಂಕೇತ. ಸೊ ನಾವು ಈ ಸಲ ನವರಾತ್ರಿ ಹಬ್ಬವನ್ನು ಕಟ್ಟುನಿಟ್ಟಾಗಿ ನೀವು ಆಚರಣೆ ಮಾಡಬೇಕಾಗುತ್ತದೆ. ಹಾಗೆ ಯಾವುದೇ ಒಂದು ಭಯಗಳನ್ನು ಇಟ್ಕೊಳ್ಳದೆ ನಾವು ಅಮ್ಮನವರ ಮೇಲೆ ಒಂದು ನಂಬಿಕೆ ಇಟ್ಟು ನಾವು ಒಂದು ಆಚರಣೆ ಮಾಡಿದ್ದೇ ಆದಲ್ಲಿ ಎಂಥದ್ದೇ ಕಷ್ಟಗಳಿದ್ದರೂ ಸಹ ಅದು ಕರಗಿ ಹೋಗುತ್ತದೆ. ಹಾಗೆ ನಾವು ಕಲಶ ಸ್ಥಾಪನೆ ಮಾಡುವ ಒಂದು ಶುಭ ಸಮಯ ಶನಿವಾರ 6ನೇ ತಾರೀಕು ಬೆಳಿಗ್ಗೆ 5:59 ಅದು ಪ್ರಾರಂಭವಾದರೆ, ಅಂದರೆ ಶುಭ ತಿಥಿ ಪ್ರಾರಂಭವಾದರೆ 10:16 ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನೀವು ಟೋಟಲಿಯಾಗಿ ನಿಮಗೆ 4:17 ನಿಮಗೆ ಸಿಗ್ತದೆ. ಸೊ ನೀವು ಈ ಸಮಯದಲ್ಲಿ ನೀವು ಕಲಶವನ್ನು ಪ್ರತಿಷ್ಠಾಪನೆ ಮಾಡುವುದು ತುಂಬಾ ಒಂದು ಶ್ರೇಯಸ್ಕರ. ಇದನ್ನು ಬಿಟ್ಟಿದ್ದೇ ಆದಲ್ಲಿ ಅಭಿಜಿತ್ ಮುಹೂರ್ತ 11:59 12:50 ನಮಗೆ ಇರುತ್ತದೆ.
51 ನಿಮಿಷಗಳ ಕಾಲ ನಿಮಗೆ ಇದು ಸಿಗ್ತದೆ. ಸೊ ನೀವು ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಹ ನೀವು ಮುಗಿಸ್ಕೊಳ್ಳಬೇಕಾಗುತ್ತದೆ. ಹಾಗೆ ಮಿಕ್ಕಿದ ದಿವಸ ನೀವು ರಾಹು ಕಾಲ ಯಮಗಂಧದ ಕಾಲ ಇಲ್ಲದೆ ಇರುವಂಥ ಸಮಯದಲ್ಲಿ ನೀವು ಪೂಜೆ ಮಾಡಿದರೆ ಆಗ್ತದೆ. ತುಂಬಾ ಒಂದು ವಿಶೇಷವಾದ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹ ನೀವು ಪ್ರತಿನಿತ್ಯ ಪೂಜೆಯನ್ನು ಮಾಡಬಹುದು. ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡುವುದು ತುಂಬಾ ಒಳ್ಳೆಯದು ಈ ಸಲ. ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಪ್ರಸಾದಕ್ಕೆ ಏನೇನು ಮಾಡಬೇಕಂದ್ರೆ, ನೀವು ಒಂದೊಂದು ದಿವಸ ಒಂದೊಂದು ಪ್ರಸಾದ ರೂಪವಾಗಿ ನೀವು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ. ಅವಲಕ್ಕಿ ನೀವು ಇಟ್ಟು ಪೂಜೆ ಮಾಡ್ಬೋದು, ಪೊಂಗಲ್ ಮಾಡಬಹುದು, ಕೇಸರಿಬಾತ್ ಮಾಡಬಹುದು, ಕ್ಷೀರಾನ್ನ ಮಾಡ್ಬೋದು, ಬೆಲ್ಲದನ್ನ ಮಾಡ್ಬೋದು, ಹಾಗೆ ಖಾರ ಪೊಂಗಲ್ ಮಾಡಬಹುದು, ಪಾಯಸ ಮಾಡಬಹುದು. ಒಂದೊಂದು ದಿವಸ ಒಂದೊಂದು ಪ್ರಸಾದಗಳನ್ನು ಇಟ್ಟು ನೀವು ಪೂಜೆ ಮಾಡಿಕೊಂಡು, ಅಂದರೆ ನೀವು 10ನೇ ದಿವಸ ನೀವು ಹೋಳಿಗೆ ನೀವು ಒಂದು ಸಿದ್ಧತೆ ಮಾಡಿಕೊಂಡು ಅವನವರಿಗೆ ನೈವೇದ್ಯವನ್ನು ಮಾಡಿ ರಾತ್ರಿ ನೀವು 10ನೇ ದಿವಸ 14ನೇ ತಾರೀಕು ಕಳಸವನ್ನು ಕರಳಿಸಬೇಕು. ಎಷ್ಟು ಕಳಸಗಳನ್ನು ಇಟ್ಟು ಪೂಜೆ ಮಾಡಬೇಕಂದ್ರೆ, ಅದು ಒಂದು ಮನೆಯಲ್ಲಿ ಒಂದು ಕಳಸವನ್ನು ಇಟ್ಟು ಪೂಜೆ ಮಾಡಿರ್ತೀರಿ, ಮತ್ತೊಂದು ಕಳಸ ಸಹ ನೀವು ಇಟ್ಟು ಪೂಜೆ ಮಾಡ್ಕೋಬಹುದು. ನಮ್ಮಲ್ಲಿ ಜಾಗನೇ ಇಲ್ಲ ಅನ್ನೋದಾದರೆ ಅದೇ ಕಳಸಕ್ಕೆ ನೀವು ಹೊಸದಾದ ಕಾಯನ್ನಿಟ್ಟು ಅವತ್ತಿನ ದಿವಸ ನೀವು ಪ್ರತಿಷ್ಠಾಪನೆ ಮಾಡಿಕೊಂಡು 10 ದಿನಗಳ ಕಾಲ ಅದನ್ನು ಅಲಗಾಡಿಸದೆ ಅಂದರೆ ಕದಲಿಸದೆ ಹಾಗೆಯೇ ಇಟ್ಟು 1 ದಿನಗಳು ಸಹ ಪೂಜೆ ಮಾಡಿಕೊಂಡು 10ನೇ ದಿನದ ರಾತ್ರಿ ನೀವು ಅದನ್ನು ಕರಳಿಸಬೇಕು. ಹಾಗೆ ಅಖಂಡ ದೀಪಾರಾಧನೆ ಮಾಡುವುದಾದರೆ ತುಂಬಾ ಒಳ್ಳೆಯದು. ಅಖಂಡ ದೀಪಾರಾಧನೆ ಸಹ 10 ದಿನಗಳ ಕಾಲ ಅದನ್ನು ಒಂದು ಆರದೆ ನೀವು ಅದನ್ನು ನೋಡ್ಕೋಬೇಕಾಗುತ್ತದೆ. ಹಾಗೆ ಪ್ರತಿನಿತ್ಯ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ಎಲ್ಲ ದೇವಿ ಮಹಾತ್ಮೆ, ಶ್ರೀದೇವಿ ಪುರಾಣ, ಹಾಗೆ ಬಗಲಾಂಬ ದೇವಿ ಮಹಾತ್ಮೆ, ಶ್ರೀ ದುರ್ಗಾ ಸಪ್ತಶತಿ ಮತ್ತು ದೇವಿ ಕವಚವನ್ನು ನೀವು ಪಾರಾಯಣ ಮಾಡಿ. ಹಾಗೆ ರಾತ್ರಿ ಅಂದರೆ ಸಂಜೆ ಸಮಯದಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ನೀವು ಪಾರಾಯಣ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಈಗಾಗಲೇ ನಾನು ನಮಗೆ ಒಂದು ನವರಾತ್ರಿ ಹಬ್ಬದಲ್ಲಿ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಯಾವ ರೀತಿ ಉಪವಾಸವನ್ನು ಇರಬೇಕು, ಹಾಗೆ ಯಾವ ರೀತಿ ನಾವು ಪೂಜೆ ಮಾಡ್ಕೋಬೇಕು, ಕಲಶ ಸ್ಥಾಪನೆ ಹೇಗೆ ಮಾಡಬೇಕು, ಅಖಂಡ ದೀಪಾರಾಧನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಹಿಂದಿನ ವರ್ಷ. ಆ ವಿಡಿಯೋಗಳನ್ನು ನೀವು ನೋಡಿಕೊಂಡು ನೀವು ಪೂಜೆ ಮಾಡ್ಕೋಬಹುದು. ನೋಡಿದ್ರೆ ಫ್ರೆಂಡ್ಸ್, ನಾನು ನಿಮಗೆ ಒಂದು ನವರಾತ್ರಿ ಅಂದರೆ ಆಷಾಢದ ಗುಪ್ತ ನವರಾತ್ರಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರತಿ ದಿವಸ ಸಹ ರಾತ್ರಿ ಕೆಂಪಾರತಿ ಮಾಡೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.